ಬೋರ್ಡ್ ವತಿಯಿಂದ ಮತ್ತು ರಕ್ಷಾ ಮಂತ್ರಾಲಯ, ಸೆಂಟ್ರಲ್ ಎಜುಕೇಶನ್, ಮಿನಿಸ್ಟರ್ ಆಫ್ ಸೆಂಟ್ರಲ್ ಎಜುಕೇಶನ್ ಮತ್ತು ಮಿನಿಸ್ಟರ್ ಆಫ್ ಡಿಫೆನ್ಸ್ ವತಿಯಿಂದ ವೀರಗಾಥಾ ಅಂತಂದು ಸ್ಪರ್ಧೆ ಇಡೀ ಭಾರತ ದೇಶದಲ್ಲಿ ಅದನ್ನ ಇದು ಮಾಡಿದ್ರು. ಸೊ CBSE ಸ್ಕೂಲು, ಸ್ಟೇಟ್ ಲೆವೆಲ್ ಸ್ಕೂಲ್ಸ್, ಓಕೆ, ಇವನ್ ಔಟ್ಸೈಡ್ ಕಂಟ್ರಿಯಿಂದ ಅದನ್ನ ಪಾಲ್ಗೊಂಡಿದ್ದಾರೆ. ಸೊ ವೀರಗಾಥಾ ಅನ್ನೋದು ಒಂದು ಸ್ಪರ್ಧೆ. ಯಾವ್ದ್ರ ಬಗ್ಗೆಪ್ಪ ಅಂದ್ರೆ ನಮ್ಮ ಏನು ಸೈನಿಕರ ಬಗ್ಗೆ, ಒಂದು ಪರಮವೀರ ಚಕ್ರ ತಗೊಂಡಿರ್ತಾರ, ಏನೋ ಒಂದು ಯುದ್ಧ ಕಾಲದಲ್ಲಿ ಅವರ ಅಂತ್ಯ ಇದಾಗಿತ್ತು, ಅಂತವ್ರದ್ದು ಸ್ಮರಣೆ ಸಲುವಾಗಿ ಅವ್ರ ಬಗ್ಗೆ ನಾವು ಪೋಯಮ್ ಹೇಳ್ಬೋದು, ಅವ್ರ ಬಗ್ಗೆ ನಾವು ಡ್ರಾಯಿಂಗ್ ಬಿಡಿಸ್ಬಹುದು, ಅವ್ರ ಬಗ್ಗೆ ಸ್ಪೀಚ್ ಕೊಡ್ಬೋದು. ಆಮೇಲೆ UAE, ಅಬುದಾಬಿ, ಕತಾರ್, ಈ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಏನು ಎಜುಕೇಶನ್ ಯಾರೆಲ್ಲ ಇದು ಮಾಡ್ತಾರಲ್ಲ ಅವರೆಲ್ಲ ಪಾಲ್ಗೊಂಡಿದ್ರು. ಸೊ ಸುಮಾರು 1,47,48,000 ಜನರಲ್ಲಿ 100 ಹುಡುಗರನ್ನ ಅವ್ರು ಆಯ್ಕೆ ಮಾಡಿದ್ರು. ಟೋಟಲ್ ಒಟ್ಟು 1,97,48,000ದಲ್ಲಿ 100 ಜನ ಹುಡುಗರನ್ನ ಅವ್ರು ಆಯ್ಕೆ ಮಾಡಿದ್ರು. ಆ 100 ಜನ ಹುಡುಗರಲ್ಲಿ ಪ್ರಣವಾರಾಧ್ಯ ಕೂಡ ಒಬ್ಬರು. ನಾವು ಏನೋ ಅವನ್ನ ಪಾಲ್ಗೊಂಡಿದ್ದು, ಭಾಗವಹಿಸಿದ್ದು ನಮ್ಗೆ ಗೊತ್ತಿದ್ದಿಲ್ಲ ಆಕ್ಚುಲಿ. ಸೊ ಸೆಂಟ್ರಲ್ ಮಿನಿಸ್ಟರ್ ಇಂದ ಡೆಲ್ಲಿಯಿಂದ ನಮ್ಗೆ ಕಾಲ್ ಬಂತು, ಹಿಂಗ ನಿಮ್ಮ ಪ್ರಣವಾರಾಧ್ಯ ಅಂತ ಒಂದು ಮಗ ಅಂತಂದಿಲ್ಲ, ಅವನು ವೀರಗಾಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾನೆ, ಅದಕ್ಕೆ ಅವನಿಗೆ ಈ ಒಂದು ಜನವರಿ 26 ಅವನಿಗೆ ನಾವು ಕಳಿಸ್ಕೊಡ್ತೀವಿ, ಅವ್ರಿಗೆ ಇದು ಮಾಡ್ತೀವಿ. ನಮಗೇನೋ ಫಸ್ಟ್ ಕಾಲ್ ಮಾಡಿದಾಗ ಏನೋ ಒಂದು ಫೇಕ್ ಇರ್ಬೋದು ಹಂಗೆ ಹಿಂಗ್ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ಆಮೇಲೆ ಅವ್ರು ನಾವು ಸ್ವಲ್ಪ ಸರಿಯಾಗಿ ರೆಸ್ಪಾನ್ಸ್ ಕೊಡ್ಲಿಲ್ಲ. ಅವರು ಮತ್ತೆ ಇವನು ಸ್ಕೂಲಿಗೆ ಅವ್ರ ಪ್ರಿನ್ಸಿಪಾಲ್ಗೆ ಇದು ಮಾಡ್ಕೊಂಡು ಪ್ರಿನ್ಸಿಪಾಲ್ ಅವ್ರು ನಮಗೆ ಹಚ್ಚಿದ್ರು. ಅವಾಗ ನಮ್ಗೆ ಕನ್ಫರ್ಮ್ ಆಯ್ತು ಇದು ಜೆನ್ಯೂನ್ ಅಂತ. ಸೊ ಮತ್ತೆ ನಮ್ದೆಲ್ಲ ಅವ್ರನ್ನು ಎಲ್ಲ ಟಿಕೆಟ್ ಬುಕ್ ಮಾಡಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಸುಮಾರು ಇಬ್ಬರಿಗೆ, ನನಗೆ ಮತ್ತು ಅವನಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ DRDO ಸೆಂಟರ್, ಡೆಲ್ಲಿಯಲ್ಲಿ ಇರ್ತಕ್ಕಂಥ ರಕ್ಷಣಾ ಸಚಿವಾಲಯದ ಕೇಂದ್ರದಲ್ಲಿ DRDO ಸೆಂಟರ್ ಅಂತ ಇದೆ, ಡಿಫೆನ್ಸ್ ರಿಸರ್ಚ್ ಅಕಾಡೆಮಿ ಅಂತ. ಅದರಲ್ಲಿ ನಮ್ಮ ಮಾನ್ಯ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಮತ್ತು ಅವರು ಸಂಜಯ್ ಸೇಠ್ ಮತ್ತು ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಚೌಧರಿ ಅಂತ ಅವರಿಬ್ಬರು ಕೂಡಿ ಅಲ್ಲಿ ಬಂದು 100 ಜನ ಹುಡುಗರಿಗೆ ಆ ಒಂದು ವೀರಗಾಥಾ ನ್ಯಾಷನಲ್ ಅವಾರ್ಡ್ ಅಂತ ಪ್ರಶಸ್ತಿ ಪ್ರದಾನ ಮಾಡಿದರು. ಜನವರಿ 24ರಂದು. ಜನವರಿ 24ರಂದು ಪ್ರಶಸ್ತಿ ಪ್ರದಾನ ಮಾಡಿ ಜನವರಿ 26 ರಿಪಬ್ಲಿಕ್ ಪರೇಡ್ನಲ್ಲಿ ಅವರಿಗೆ ಮತ್ತೆ ಅವಕಾಶ ಕೊಟ್ಟು, ಫ್ರಂಟ್ ಲೈನ್ ನಲ್ಲಿ ಅವ್ರು ಕೂತ್ಕೊಂಡು ಅವಕಾಶ ಕೊಟ್ಟು ಪರೇಡ್ ಇಟ್ಕೊಳ್ಳಿಕ್ಕೆ ಅವ್ರನ್ನ ಮಾಡಿದ್ರು. ಆಮೇಲೆ ಅದಾದ್ಮೇಲೆ ರಾಷ್ಟ್ರಪತಿ ಅವರಿಗೆ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲ, ಯಾಕಂದ್ರೆ ಎಲ್ಲರಿಗೂ ಕಾಮನ್ ಪೀಪಲ್ ಒಳಗಡೆ ಅವಕಾಶ ಇಲ್ಲ, ಕೇವಲ ವೀರಗಾಥಾ ಯಾರು ಇರ್ತಾರ ಅಂತವ್ರಿಗೆಲ್ಲ ಅವಕಾಶ ಕೊಟ್ಟು ರಾಷ್ಟ್ರಪತಿ ಭವನನ್ನ ಮಾಡಿಕೊಂಡು ಡೆಲ್ಲಿ ದರ್ಶನ ಮಾಡ್ಕೊಂಡು ಅವರಿಗೆ ಮತ್ತೆ ಪುನಃ ಫ್ಲೈಟ್ ಮಾಡಿಸ್ಕೊಂಡು ಕಳಿಸ್ಕೊಟ್ಟಿದ್ದಾರೆ. ಸೊ ಇದೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಆಗಿದ್ದಂತ ಒಂದು ಏನೋ ಪ್ರಶಸ್ತಿ ಸಮಾರಂಭ. ಸೊ ನಮ್ಮ ಪೂಜ್ಯ ತಂದೆಯವರು ಮತ್ತು ತಾಯಿಯವರು ಬಹಳ ಹೆಮ್ಮೆ ಪಟ್ಕೊಂಡು, ಅವರಿಗೆ ಬರ್ಲಿಕ್ಕಾಗಲಿಲ್ಲ, ಯಾಕಂದ್ರೆ ಒಬ್ಬರಿಗೆ ಅವರು ಅವಕಾಶ ಕೊಟ್ಟಿದ್ರು, ಅವರಾದ್ರೂ ಹೋಗ್ಬೇಕು, ನಾನಾದ್ರೂ ಹೋಗ್ಬೇಕು, ಅದಕ್ಕೆ ಅವರೊಂದು ಆಶೀರ್ವಾದ ಮತ್ತೆ ಅವನಿಗೆ ಸಿಗಲಿ ಅಂತ ನೀವೆಲ್ಲರ ಮೂಲಕವಾಗಿ ನಿಮ್ಮೆಲ್ಲರ ಏನೋ ಎತ್ಕೊಡ್ದು ಒಂದು ಸಣ್ಣ ಒಂದು ಆರತಿ ಮೂಲಕವಾಗಿ ನಿಮ್ಮ ಆಶೀರ್ವಾದ ಸಿಗಲಿ, ಇನ್ನಷ್ಟು ಎತ್ತರ ಬೆಳೆಯಲಿ ಅಂತ ತಿಳ್ಕೊಂಡಿದ್ದೀವಿ. ಸೊ ನಿಮ್ಮೆಲ್ಲ ಶುಭ ಹಾರೈಕೆಗಳು, ಆಶೀರ್ವಾದ